ಆತ್ಮೀಯ ಮಿತ್ರರೇ ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಜ್ಞಾನಿ ಪೆರೇರ, ಹಳ್ಳಿ ಮೈಸೂರು. ಸನಾತನ ಹಿಂದೂ ಧರ್ಮವು ಭಗವಂತನ ಅಸ್ತಿತ್ವದಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೇವರ ಅಂಶವಿದೆ ಎಂಬ ತತ್ವದಲ್ಲಿ ನಂಬಿಕೆ ಇರೋರು ನಾವು. ಇದೆಲ್ಲ ಭಗವಂತನ ಸೃಷ್ಟಿ. ನಮ್ಮಲ್ಲಿರುವುದೆಲ್ಲವನ್ನು ಆತನಿಗೆ ಸಮರ್ಪಿಸಿ ಆತ ಕೊಟ್ಟಿದ್ದನ್ನು ವಿನಮ್ರವಾಗಿ ಸ್ವೀಕರಿಸಿ ಕೃತಾರ್ಥರಾಗಬೇಕು ಅನ್ನೋದು ನಮ್ಮ ಪ್ರಾಚೀನರ ಪ್ರಾರ್ಥನೆ. ಹಾಗಾಗಿ ಈಶೋಪನಿಷತ್ ಹೇಳಿದ್ದು, ಈಶವಾಸ್ಯಂ ಇದಂ ಸರ್ವಂ ಯತ್ಕಿಂಚಾಂ ಜಗತ್ತಾಂ ಜಗತ್ ತೇನ ತಕ್ತೇನ ಭುಂಜಿತಃ ಮಾಗೃದ ಕಸ್ಯ ಸ್ವಿದ್ದನಂ ಎಂದು. ಇದೇ ಅಭಿಪ್ರಾಯವನ್ನು ಭಗವಾನ್ ಶ್ರೀಕೃಷ್ಣ ಈ ರೀತಿ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಮಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಾಯ. ಅಂದರೆ ಭಗವಂತನು ಎಲ್ಲ ಜೀವಿಗಳ ಹೃದಯಗಳಲ್ಲಿ ವಾಸಿಸ್ತಾನೆ. ತನ್ನ ಮಾಯಾಶಕ್ತಿಯಿಂದ ಎಲ್ಲ ಜೀವಿಗಳನ್ನು ಯಂತ್ರದ ಮೇಲೆ ಜೋಡಿಸಿದಂತೆ ಸುತ್ತುವಂತೆ ಮಾಡ್ತಾನೆ ಅಂತ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋ ಮಾತು. ದೇವನೊಬ್ಬ ನಾಮ ಹಲವು ಅನ್ನೋದು ನಮ್ಮ ನಂಬಿಕೆ. ಎಲ್ಲ ವಸ್ತುಗಳಲ್ಲಿ ಭಗವಂತನನ್ನು ಕಾಣುವ ನಾವು ನಮ್ಮ ಪ್ರಕೃತಿಯಲ್ಲಿ ಕಂಡುಬರುವ ಮರ, ಕಲ್ಲು, ಮಣ್ಣು, ಪ್ರಾಣಿ, ಪಕ್ಷಿ ಎಲ್ಲವನ್ನು ಪೂಜಿಸ್ತೇವೆ. ನಮ್ಮಲ್ಲಿ ದೇವರ ಪೂಜೆ ನಿಶ್ಚಿತ ರೀತಿಯಲ್ಲೇ ಇರಬೇಕು ಅಂತೇನಿಲ್ಲ. ಇಲ್ಲಿ ಭಕ್ತಿ ಬಹಳ ಮುಖ್ಯ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿರೋದು ನಂಬಿಕೆ. ಹಾಗಾಗಿ ಪುರಂದರದಾಸರು ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ ಅಂಬುಜನಾಭನ ಪಾದವ ನೆನೆಯೇ ಭವಾಂಬುದಿ ದುಃಖವ ಪರಿಹರಿಸುವ ಕೃಷ್ಣ ಎಂದು. ನಮ್ಮೊಳಗೆ ಆ ನಂಬಿಕೆ ದೃಢವಾಗಿದ್ದರೆ ನಾವು ಬಯಸಿದ ಫಲ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನೋದಕ್ಕೆ ಈ ಕೆಳಗಿನ ದೃಷ್ಟಾಂತ ನಮಗೆ ಸಾಕ್ಷಿ ಕೊಡುತ್ತೆ. ಒಂದು ಊರಲ್ಲಿ ಬರಗಾಲ ಅಡವರಿಸಿ ವರ್ಷಗಳೇ ಕಳೆದಿದ್ವು. ಮಳೆ ಇಲ್ಲ, ಮಳೆ ಬರದೆ ಬೆಳೆ ಇಲ್ಲ. ಅವರು ಪೂಜಿಸದ ದೇವರಿಲ್ಲ, ಮಾಡದ ಪ್ರಾರ್ಥನೆಗಳಿಲ್ಲ. ಆದರೂ ಪ್ರಯೋಜನ ಇಲ್ಲ. ಈ ನಡುವೆ ಅದ್ಯಾರೋ ಜ್ಯೋತಿಷಿ ಹೇಳಿದಂತೆ ಪ್ರಾತಃ ಕಾಲ ಮನೆ ದೇವರಿಗೆ ವಂದಿಸಿ ಕುಟುಂಬ ಸಮೇತ ದೂರದ ಬೆಟ್ಟದ ಮೇಲಿನ ಗುಡಿಗೆ ತೆರಳಿ ಅಲ್ಲಿನ ಬೆಟ್ಟದ ತಾಯಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಖಂಡಿತವಾಗಿಯೂ ಮಳೆ ಬಂದೇ ಬರುತ್ತೆ ಅಂತ. ಅದರಲ್ಲೂ ಮಕ್ಕಳ ಭಕ್ತಿಗೆ ಮೆಚ್ಚುವ ಆ ತಾಯಿ ಸಂಪ್ರೀತಳಾಗಿ ಬೇಡಿದ ವರವನ್ನು ಮನೆಗೆ ತಲುಪುವ ಮೊದಲೇ ದಯಪಾಲಿಸ್ತಾಳೆ ಅಂತ. ಮಳೆಗಾಗಿ ಆ ಜನ ಕಪ್ಪೆ ಮದುವೆಗಳನ್ನೆಲ್ಲ ಮಾಡಿಸಿದ್ರು. ಈವರೆಗೆ ಊರಿನ ಕುಟುಂಬಗಳ ಹಿರಿಯರು ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿದ್ರೂ ಫಲ ಕಾಣದೆ ಮನೆಯ ಮಕ್ಕಳನ್ನೇ ಪೂಜೆಗೆ ಅಣಿಗೊಳಿಸಿ ಬೆಟ್ಟದ ತಾಯಿಯ ದರ್ಶನಕ್ಕೆ ಕರೆದುಕೊಂಡು ಹೋಗೋ ಸಂಕಲ್ಪ ಮಾಡಿದರು. ಅದರಂತೆ ಪೂಜೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡ ಹಿರಿಯರು ಬೆಟ್ಟದ ಕಡೆಗೆ ಮಕ್ಕಳೊಂದಿಗೆ ಹೊರಟರು. ಬೆಟ್ಟದ ಆ ದುರ್ಗಮ ಹಾದಿ, ಬಿರುಬಿಸಿಲಿನ ಝಳ, ಬರಿಗಾಲಿನ ನಡಿಗೆ, ಈ ನಡುವೆ ಹಸಿವಿನಿಂದ ಚುರುಗುಟ್ಟ ಹೊಟ್ಟೆ. ನಿಜಕ್ಕೂ ಮಕ್ಕಳಿಗೆ ಯಾತ್ರೆ ತ್ರಾಸದಾಯಕ ಆಗಿತ್ತು. ಆದರೆ ಪೂಜೆ ಸಂಪನ್ನಗೊಂಡಂತೆ ಮನೆಗೆ ತಲುಪುವ ಮೊದಲೇ ಮಳೆ ಧರೆ ತಣಿಸುತ್ತದೆ ಅನ್ನೋ ವಿಶ್ವಾಸ ಉಳಿದೆಲ್ಲವನ್ನು ಮರೆಸಿತ್ತು. ಅಂತೆಯೇ ಗುಡಿಗೆ ತಲುಪಿ ಪೂಜೆ ಸಾಂಗವಾಗಿ ನಡೆಸಿದ್ದಾಗಿತ್ತು. ದೇವಿ ಸಂತುಷ್ಟಳಾದಳೆಂಬ ಸಂತೃಪ್ತಿ ಎಲ್ಲರ ಮೊಗದೊಳಗೆ ವ್ಯಕ್ತ ಕೂಡ ಆಯಿತು. ಕಾರಣ ಇದ್ದಕ್ಕಿದ್ದಾಗೆ ಬಿಸಿಲಿನ ಆವೇಗ ಕಡಿಮೆಯಾಗಿ ಮೋಡ ನಭವನ್ನಾವರಿಸಲು ಶುರುವಾಯಿತು. ಅಲ್ಲಿದ್ದವರ ಮೊಗದಲ್ಲಿ ಮಂದಹಾಸ. ಪೂಜೆಗೆ ಸಂತೃಪ್ತಳಾದ ದೇವಿ ಮಳೆ ಸುರಿಸಿಯೇ ತೀರ್ತಾಳೆ, ಬರಗಾಲದ ಬವಣೆ ನೀಗ್ತಾಳೆ, ಇನ್ನೇನೋ ವರ್ಷಧಾರೆ ಭೂಮಿಯನ್ನು ತಣಿಸುತ್ತೆ, ಅಷ್ಟರೊಳಗೆ ಮನೆ ಸೇರಿಕೊಳ್ಳೋದು ಒಳ್ಳೆಯದು ಅಂತ ಊರಿನೆಡೆಗೆ ಹೆಜ್ಜೆ ಹಾಕಿದ್ರು ಆ ಊರಿನ ಜನ. ಆದರೆ ಊರಿಗೆ ತಲುಪುವ ಅರ್ಧ ದಾರಿಯಲ್ಲೇ ವರ್ಷಧಾರೆಯ ಭೋರ್ಗರೆತ ಶುರುವಾಯಿತು. ಆದರೆ ಆ ಮಳೆಯಿಂದ ರಕ್ಷಣೆ ಪಡೀಲಿಕ್ಕೆ ಅಲ್ಲಿ ಮನೆಗಳಾಗಲಿ ಮರಗಳಾಗಲಿ ಇರಲಿಲ್ಲ. ಅದು ಬಯಲು ಪ್ರದೇಶ. ಎಲ್ಲಿ ಆಶ್ರಯ ಪಡೆಯೋದು? ಆದರೆ ಅಲ್ಲಿದ್ದ ಜನರೊಳಗೊಬ್ಬ ಹುಡುಗ ಮಾತ್ರ ಅತ್ಯಂತ ವಿಶ್ವಾಸದಿಂದ ತನ್ನ ಕೈಯಲ್ಲಿದ್ದ ಛತ್ರಿಯನ್ನು ಬಿಡಿಸಿ ನಿಂತ. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ. ಅವರು ಯಾರೂ ಛತ್ರಿ ತಂದಿರಲಿಲ್ಲ. ಹುಡುಗ ಜೊತೆಯಲ್ಲಿದ್ದ ಅಮ್ಮನಿಗೆ ಕರೆದು, ಬಾರಮ್ಮ, ಅದೇಕೆ ನೆನೆಯುತ್ತೀಯ, ಛತ್ರಿಯ ಒಳಗೆ ತಲೆ ತೂರಿಸು ಅಂತ ಅಮ್ಮನ ತಲೆ ಮೇಲೆ ಛತ್ರಿ ಏರಿಸಿತ್ತು ಆ ಪುಟ್ಟ ಕೈ. ಆ ಹುಡುಗ ಬರುವಾಗಲೇ ಅಮ್ಮನಿಂದ ಛತ್ರಿ ಪಡೆದು ಜೊತೆಯಲ್ಲಿ ತಂದಿದ್ದ. ಆತನಿಗಿದ್ದ ಆ ಅದಮ್ಯ ವಿಶ್ವಾಸ, ನಾನೀಗ ಗುಡಿಗೆ ತೆರಳುತ್ತೇನೆ, ಅಲ್ಲಿ ಪೂಜೆ ಸಲ್ಲಿಸ್ತೇನೆ, ದೇವಿ ನಮ್ಮ ಭಕ್ತಿಗೆ ಓಗೊಟ್ಟು ಮಳೆ ಸುರಿಸ್ತಾಳೆ, ಹಿಂದಿರುವಾಗ ನೆನೆದು ಬರಬೇಕಾಗುತ್ತೆ, ಛತ್ರಿ ಜೊತೆಯಲ್ಲಿದ್ದರೆ ನನಗೂ ನನ್ನ ಅಮ್ಮನಿಗೂ ಮಳೆಯಿಂದ ಆಶ್ರಯ ಪಡಿಬಹುದು ಎಂಬ ವಿಶ್ವಾಸದಿಂದ ಆತ ಛತ್ರಿ ತಂದಿದ್ದ. ಅಷ್ಟೊಂದು ಜನರಲ್ಲಿ ಆ ಪುಟ್ಟ ಹುಡುಗನಿಗೆ ಮಾತ್ರ ಆ ನಂಬಿಕೆ ಇತ್ತು.
ನಮ್ಮ ಪೂಜೆಯಿಂದ ಮಳೆ ಬರುತ್ತೆ ಅಂತ. ಆತ್ಮೀಯ ಮಿತ್ರರೇ, ನಮ್ಮ ಸ್ಥಿತಿಯು ಆಚರಣೆಗಳು ಕೂಡ ಆ ಉಳಿದವರಂತೆ. ನಮಗೆ ನಮ್ಮ ಮೇಲೆಯೂ ನಂಬಿಕೆ ಇಲ್ಲ. ಕೊನೆಗೆ ನಾವು ನಂಬುವ ಮತ್ತು ಪೂಜಿಸುವ ದೇವರ ಮೇಲೂ ಪೂರ್ಣ ವಿಶ್ವಾಸ ಇಲ್ಲ. ಪೂಜೆಯನ್ನು ಮಾಡ್ತೇವೆ, ಆದರೆ ಪೂರ್ಣ ಮನಸ್ಸಿನಿಂದ ಅಲ್ಲ. ಮನಸ್ಸಿನೊಳಗೆ ದೃಢತೆ ಇಲ್ಲ. ಆದರೆ ನಂಬಿದರೆ ನಂಬಬೇಕು. ಆ ಹುಡುಗನಂತೆ ನಿಶ್ಚಲ ಮತ್ತು ನಿರ್ಮಲ ಮನಸ್ಸಿನಿಂದ ಭಗವಂತನ ಮೇಲೆ ನಂಬಿಕೆ ಇಡಬೇಕು, ಪೂರ್ಣ ಮನಸ್ಸಿನಿಂದ. ಹಾಗಾಗಿ ಆ ಜಗತ್ರಕ್ಷಕನನ್ನು ನಂಬೋಣ, ಆತನಿಗೆ ಶರಣಾಗೋಣ. ನಂಬಿದ ಆ ದಯಾಮಯ ಕೈಬಿಡಲಾರನೆಂಬ ವಿಶ್ವಾಸದೊಂದಿಗೆ ಮುನ್ನಡೆಯೋಣ. ಆ ಹುಡುಗನಂತೆ ದೃಢ ಸಂಕಲ್ಪರಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.